ಇದೆಲ್ಲನೂ ಕೂಡ ನಾವು ಇಡೀ ರಾಜ್ಯದಲ್ಲಿ ಈ ತರ ಬಳ್ಳಾರಿಯ ಘಟನೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಾಗಿದೆಯೋ ಇದೆಲ್ಲನೂ ಕೂಡ ಸರಿ ಹೋಗ್ಬೇಕಾದ್ರೆ ಇದನ್ನ ಹೈಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ, ಹೈಕೋರ್ಟ್ ಜಡ್ಜ್ ನೇಮಕ ಮಾಡಿ ಅಂತ ನಾನು ಹೇಳಲ್ಲ, ಹೈಕೋರ್ಟ್ ಜಡ್ಜಿನ ಒಂದು ಸುರ್ಪದಿಯಲ್ಲಿ ಇದರ ತನಿಖೆ ಆಗಬೇಕು ಅಂತ ಹೇಳಿ ನಾವು ಆಗ್ರಹವನ್ನ ಮಾಡಿದ್ದೀರಿ. ಇಲ್ಲೇ ಇಲ್ಲಪ್ಪ, ಇರೋದ 4-5 ಇರ್ಬೇಕು, 160 ನನ್ನ ಹತ್ರ ಪಟ್ಟಿನೇ ಇದೆ, ತಗೊಂಡಿದ್ದೀನಿ. ಅಲ್ಲಲ್ಲ, ಡ್ರಗ್ ಇನ್ಸ್ಪೆಕ್ಟರ್ಗಳೇ ಇಲ್ಲ, ಇನ್ ಕಂಟ್ರೋಲ್ ಮಾಡೋದೆಲ್ಲಿ ಬರ್ತದೆ ಸರ್ಕಾರ? ಅದಕ್ಕೆ ಈ ತರ ಕಳಪೆ ಡ್ರಗ್ಗಳು ಬರ್ತಾ ಇರುವಂತದ್ದು. ಈಗ ಇದನ್ನ ಸದನದಲ್ಲಿ ನಿಲುವಳಿ ಸೂಚನೆಯನ್ನ ತರುವಂತದಕ್ಕೆ ನಾವು ಮಾತಾಡಿದ್ರಿ, ಮೇಡಮ್ ಅವರೆಲ್ಲ ನಿಲುವಳಿ ಸೂಚನೆ ತರುವಂತದಕ್ಕೆ ನಿನ್ನೆನೆ ನಾವು ತೀರ್ಮಾನ ಮಾಡಿದಿರಿ. ನಾನು ಸನ್ಮಾನ್ಯ JDS ನಾಯಕರಾದಂತ ಕುಮಾರಸ್ವಾಮಿ ಅವ್ರ ಜೊತೆನೂ ನಾನು ಟೆಲಿಫೋನ್ ಅಲ್ಲಿ ಮಾತಾಡಿದ್ದೀನಿ, ಅವರು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. BJP ಮತ್ತು JDS ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗಳಾಗ್ತಾ ಇರೋದಂತ ಸಾವು ನೋವುಗಳು, ಮಕ್ಕಳ ಸಾವು, ಬಾಣಂತಿಯರ ಸಾವು, ಕಳಪೆ ಔಷಧ, ಇವೆಲ್ಲದರ ಬಗ್ಗೆನೂ ಕೂಡ ಸದನದಲ್ಲಿ ನಿಲುವಳಿ ಸೂಚನೆಯನ್ನ ನಾವು ತರೋರಿದ್ದೀರಿ. ಅಲ್ಲಿ ಚರ್ಚೆ ಮಾಡ್ತೀರಿ ಮತ್ತು ತನಿಖೆಗೆ, ನ್ಯಾಯಾಂಗ ತನಿಖೆಗೆ ಒತ್ತಾಯವನ್ನ ನಾವು ಮಾಡ್ತೀರಿ. ಈ ಬಡವರ ಸಾವಿಗೆ ನ್ಯಾಯ ಸಿಗ್ಬೇಕು, ಬಡವರ ಬಾಣಂತಿಯರ ಸಾವಿಗೆ ನ್ಯಾಯ ಸಿಗ್ಬೇಕು, ಶಿಶುಗಳ ಮರಣಕ್ಕೆ ನ್ಯಾಯ ಸಿಗ್ಬೇಕು ಮತ್ತು ಇದು ಇನ್ನು ಮುಂದೆ ಈ ತರದ ಘಟನೆಗಳು ಆಗ್ಬಾರ್ದು. ಅದಕ್ಕೆ ಏನ್ ಕ್ರಮ